ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ಸಣ್ಣ ವ್ಲಾಗ್ ಆಗಿರುತ್ತೆ. ಅಂದರೆ ಡೈಲಿ 20 ನಿಮಿಷ ಮಾಡ್ತಾಯಿದ್ದೀವಿ ವಿಡಿಯೋ. ಇವತ್ತು ಬಂದುಬಿಟ್ಟು ಒಂದು 8 ರಿಂದ 9 ನಿಮಿಷ ವೀಡಿಯೋ ಮಾಡಿದ್ದೀನಿ. ಪ್ಲೀಸು ಸ್ಕಿಪ್ ಮಾಡಿದೆ, ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇರ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ. ಇವಾಗ ಬೆಳಗ್ಗೆ ನಾನು ತಿಂಡಿಗೆ ಇಡ್ಲಿ ಮಾಡ್ಕೊಂಡಿದ್ದೆ. ಇಡ್ಲಿ ಮತ್ತು ತಿಳಿ ಸಾಂಬಾರು, ಹಾಗೆ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ. ತಿಳಿ ಸಾಂಬಾರು ಮಾಡೋದೆಲ್ಲ ಒಂದೊಂದು ವೀಡಿಯೋದಲ್ಲಿ ತೋರಿಸ್ಕೊಂಡಿದ್ದೀನಿ, ಹಾಗಾಗಿ ಈ ವಿಡಿಯೋ ಎಲ್ಲ ಶೇರ್ ಮಾಡೋಕ್ಕೆ ಹೋಗಿಲ್ಲ. ನಾರ್ಮಲಾಗಿ ಬೇಳೆ ಮತ್ತು ಟೊಮೊಟೊನ ಬೇಯಿಸ್ಕೊಂಡ್ಬಿಟ್ಟು ಅದಕ್ಕೆ ಹಳದಿ ಸಾಂಬಾರು ಪುಡಿ ಇರುತ್ತಲ್ವ, ಆ ಹಳದಿ ಸಾಂಬಾರು ಪುಡಿನ 1 ಸ್ಪೂನಷ್ಟು ಸೇರಿಸ್ಕೊಬೇಕಾಗುತ್ತೆ. ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಬೆಲ್ಲ, ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲ, ಹಾಗೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಾಗೆ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು, ಹಿಂಗು ಹಾಕ್ಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೆ ಸಾಂಬಾರು ರೆಡಿ ಆಯಿತು. ನಮ್ಮಲ್ಲಿ ಜಾಸ್ತಿ ತಿಳಿ ಸಾಂಬಾರು ಮಾಡೋದ್ರಿಂದ ಮಕ್ಕಳು ತಿಳಿ ಸಾಂಬಾರು ಇಷ್ಟಪಡೋದಲ್ಲ, ಈ ಥರ ಸಾಂಬಾರು ಮಾಡಿದ್ರೇ ಇಷ್ಟಪಡೋದು. ಹಾಗಾಗಿ ಈ ಥರ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೆ. ತಿಳಿ ಸಾಂಬಾರು ಒಂಥರ ಡಿಫ್ರೆಂಟಾಗಿರುತ್ತೆ, ಇದು ಬೇಳೆ ಸಾಂಬಾರು ಇದು ಒಂಥರ ಇಡ್ಲಿ ಚೆನ್ನಾಗಿರುತ್ತೆ. ಹಾಗಾಗಿ ಮಕ್ಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದು. ಒಂದ್ಸರಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು, ಬೇಳೆ ಸಾಂಬಾರು. ಹಾಗೆ ಮಧ್ಯಾಹ್ನದೆಲ್ಲ ಕೆಲಸ ಮಾಡೋದೆಲ್ಲ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ತುಂಬ ಕೆಲಸ ಇತ್ತಲ್ವ. ಹಾಗೆ ಸಂಜೆ ಮೇಲ್ಗಡೆ ಬಂದಿದ್ವಿ, ಹೂವು ಕಿತ್ಕೊಂಡು ಹೋಗೋಣಂತ. ಸಂಜೆ ಮಲ್ಲಿಗೆ ಹೂವು ಬಿಡುತ್ತಲ್ವ, ಆ ಹೂವು ಕಿತ್ಕೊಂಡು ಹೋಗೋಣಂತ ಬಂದಾಗ ನಮ್ಮ ಮಕ್ಕಳೆಲ್ಲ ತೋರಿಸ್ತಾಯಿದ್ರು, ಸೂರ್ಯ ನೋಡಮ್ಮಿ ಎಷ್ಟು ಚೆನ್ನಾಗಿ ಮುಳುಗ್ತಾಯಿದೆ ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ತಾಯಿದ್ರು. ಹಾಗೆ ಅದನ್ನೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಸೂರ್ಯ ನೋಡೋದಕ್ಕಿಂತ ಚೆನ್ನಾಗಿ ಜಾಸ್ತಿ ಇಷ್ಟ ಆಗಿದ್ದು ಅಂದರೆ ಪಕ್ಷಿಗಳು, ತುಂಬ ಪಕ್ಷಿಗಳು ಹೋಗ್ತಾಯಿದ್ವು, ಎಷ್ಟೊಂದು ಪಕ್ಷಿಗಳು, ಅದು ಲೈನಾಗೆ ಎಷ್ಟು ಸಾಲ ಹೋಗ್ತಾಯಿತ್ತು. ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಬಂದ್ವಿ. ಹಾಗೆ ನಾನಿಲ್ಲಿ ಕಬಾಬ್ ಮಾಡೋಕ್ಕೆ ಅಂತಂದರೆ ಬಾಂಗಡೆ ಫಿಶ್ ತವಾ ಫ್ರೈ ಮಾಡೋದಕ್ಕೆ ನಾನು ಒಂದು ಫಿಶ್ ಫ್ರೈ ಪ್ಯಾಕೆಟ್ ಇರುತ್ತಲ್ಲ, ಅದನ್ನೊಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನೆಲ್ಲ ಮನೆಗಿರೋ ಐಟಮ್ನಲ್ಲಿ ಏನು ಬೇಗ ರೆಡಿ ಮಾಡೋಕ್ಕೆ ಹೋಗಲಿಲ್ಲ, ಸಾಕು ಇದೊಂದೇ ಪ್ಯಾಕೆಟು, ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಮಾಡಿದೆ. ನನಗೆ ಫ್ರೈ ಎಲ್ಲ ಇಷ್ಟ ಆಗೋದಿಲ್ಲ, ಮಕ್ಕಳಿಗೆ ಮತ್ತು ನನ್ನ ಮಗನಿಗೆ ಯಜಮಾನ್ರಿಗೆ ಅಷ್ಟೇ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಅವರಿಬ್ಬರಿಗೆ ಎರಡೇ ಫಿಶನ್ನು ತವಾ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಇಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ನಾನು ಏನೂ ಹಾಕ್ತಾಯಿಲ್ಲ, ಪ್ಯಾಕೆಟ್ ಪೌಡರು, ಹಾಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಉಪ್ಪು ಎಲ್ಲ ಏನು ಸೇರಿಸ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ಸ್ವಲ್ಪ ಸ್ಟ್ರಾಂಗ್ ಬೇಕಂದರೆ ಖಾರ ಹಾಕ್ಕೊಳ್ಳಿ, ಇದೇ ಖಾರ ಸಾಕಾಗುತ್ತೆ. ನಾನಿಲ್ಲಿ 2 ಮೀನಿಗೆ ಮಾತ್ರ ತೊಗೊಂಡಿದ್ದೀನಿ. ಇದು ಬಾಂಗಡೆ ಮೀನು, ಇದನ್ನು ಸ್ವಲ್ಪ ಸೀಲ್ ಬಿಡ್ಕೊಂಡು ಈ ಥರ ಸಂದಿ ಒಳಗಡೆ ಎಲ್ಲ ತುಂಬಬೇಕಾಗುತ್ತೆ. ಹಾಗೆ ಮೇಲೆ ಹಚ್ಚಿದ್ರೇನಾಗುತ್ತೆ, ಒಳಗಡೆ ಎಲ್ಲ ಹಾಗೆ ಸಪ್ಪೆ ಸಪ್ಪೆ ಅನಿಸುತ್ತೆ. ಹಾಗಾಗಿ ಈ ರೀತಿ ಮಧ್ಯದಲ್ಲಿ ಒಂದು ಸ್ವಲ್ಪ ಅಲ್ಲಲ್ಲೇ ಸೀಲ್ ಮಾಡಿಕೊಂಡು ನೀಟಾಗಿ ಹಚ್ಚಿದ್ರೆ ಆಯಿತು, ರೆಡಿ ಆಯಿತು. ಇದನ್ನು ಗಟ್ಟಿ ಕಲಿಸ್ಕೊಬೇಕು, ತೆಳು ಕಲಿಸ್ಕೊಂಡ್ರೆ ಏನಾಗುತ್ತೆ ಎಲ್ಲ ಕೆಳಗಡೆ ಚೆಲ್ಲಿ ಪ್ಲೇಟಲ್ಲಿ ಬಂದುಬಿಡುತ್ತೆ. ಇದನ್ನೇನಿಲ್ಲ ಅಂದರೂ 1 ರಿಂದ 2 ರಿಂದ 3 ಅವರ್ ಇಟ್ಟರು ಚೆನ್ನಾಗಿರ್ತೈತೆ. ನಾನು ಬೆಳಗ್ಗೆ 10 ಗಂಟೆಗೆ ಕಲಸಿ ಮಧ್ಯಾಹ್ನ 1 ಗಂಟೆಗೆ ಮಾಡ್ತಾಯಿದ್ದೀನಿ, ನೋಡ್ಬೋದು ನೀವು. ಎಣ್ಣೆಯಲ್ಲಿ ಫ್ರೈ ಮಾಡೋದಾದರೆ ಸ್ವಲ್ಪ ಹೊತ್ತೇ ಸಾಕಾಗುತ್ತೆ. ನಾನಿಲ್ಲಿ ತವಾ ಫ್ರೈ ಮಾಡೋದ್ರಿಂದ ನಾನು ಇಲ್ಲಂದರೆ ಇದನ್ನು ಫ್ರೈ ಮಾಡೋದಕ್ಕೆ 20 ನಿಮಿಷ ತೊಗೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡು ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ. ಜೋರು ಉರಿ ಮಾಡಿದ್ರೆ ಏನಾಗುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ, ಹಾಗೆ ಮೇಲ್ಗಡೆ ಮಾತ್ರ ಸೀದೋಗಿರುತ್ತೆ. ಹಾಗಾಗಿ ನಾನಿಲ್ಲಿ ಮುಚ್ಚಳನ ಮುಚ್ಚಿ ಆವಾಗವಾಗ ತಿರುಗಿಸ್ತಾ 2 ಕಡೆನೂ ಹಾಗೆ ಈ ಥರ ಸೈಡಿಗೆಲ್ಲ ನಿಲ್ಲಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. 20 ನಿಮಿಷ ಆಯಿತು ಫ್ರೈ ಮಾಡೋ ಅಷ್ಟೊತ್ತಿಗೆ. ನೋಡ್ಬೋದು ಕೊನೆಯಲ್ಲಿ ಸ್ವಲ್ಪ ಅಲಂಕಾರಕ್ಕೆ ಹಾಗೆ ಸ್ವಲ್ಪ ಚೆನ್ನಾಗಿ ಟೇಸ್ಟು ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಹಾಗೆ 1-2 ಕಡೆ ಈ ರೀತಿಯಾಗಿ ಫ್ರೈ ಮಾಡಿದ್ದೀನಿ. ಇಷ್ಟೇ ಈಸಿಯಾಗಿ ತವಾ ಫ್ರೈ ಮಾಡ್ಕೊಬೋದು, ಏನು ಕಷ್ಟ ಇರಲ್ಲ. ಬೇಕಾದರೆ ನೀವು ರವೆನೆಲ್ಲ ಹಾಕ್ಬಿಟ್ಟು ಎಣ್ಣೆಲಿ ಕರಿಬೋದು, ಅದನ್ನೆಲ್ಲ ನಾನು ಮಾಡೋಕ್ಕೋಗಿಲ್ಲ. ಇದಿಷ್ಟೇ, ಒಂದು ಪ್ಯಾಕೆಟ್ ಹಿಟ್ಟಿಂದ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ರೀತಿಯಲ್ಲಿ ಮೇಲ್ಗಡೆ ಎಲ್ಲ ಓಪನ್ ಆಗಿಲ್ಲ, ಬಿಟ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿದೆ, ಅಂಟ್ಕೊಂಡಿದೆ. ಇದ್ರ ಮೇಲ್ಗಡೆ ಸ್ವಲ್ಪ ನಿಂಬೆ ಹುಳಿನ ಹಿಂಡ್ಕೊಂಡು ಬ್ಯಾಟಿಂಗ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಟೇಸ್ಟಾಗಿ ಕೂಡ ಬಂದಿತ್ತು, ಸೂಪರಾಗಿತ್ತು. ಹಾಗೆ ನಮ್ಮ ಮಕ್ಳಿಗೆ ಕೊಟ್ಟೆ. ನಮ್ಮ ದೊಡ್ಡ ಮಗನಿಗೆ ಬಂದುಬಿಟ್ಟು ಫಿಶ್ ಫ್ರೈ ಇಷ್ಟ ಮಾಡಿದ್ದೆ, ಅಂದರೆ ಅವನಿಗೆ ಈ ಬಾಂಗಡೆ ಮೀನೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ. ಚೆನ್ನಾಗಿದೆ ಟೇಸ್ಟ್ ಮಾತ್ರ ಅಂತ ಹೇಳ್ದ. ಸ್ವಲ್ಪ ತಿಂದ್ಬಿಟ್ಟೇನಾಯಿತು, ಇದು ಮೀನು ಬಾಂಗಡೆ ಮೀನು ಸ್ವಲ್ಪ ಸ್ಮೆಲ್ ಅಲ್ವಾ, ಹಾಗಾಗಿ ನಮ್ಮ ಮಗ ಮಾಡ್ದೆ ಬೇಡ ಅಂತೇಳಿ ಅರ್ಧಕ್ಕೆ ತಿಂದ್ಬಿಟ್ಬಿಟ್ಟು. ನೋಡ್ಬೋದು ಇಲ್ಲಿ ಅಂದರೆ 6 ಮೀನು 7 ಮೀನು ಬಂದಿದೆ ಅನಿಸುತ್ತೆ. ಇದನ್ನು ನಮ್ಮ ಮನೆಯವರು ಊಟ ಮಾಡಿಕೊಂಡ್ರು. ನಾನು ಕೂಡ ಬಾಂಗಡೆ ಮೀನಲ್ಲಿ ಊಟ ಮಾಡಲಿಲ್ಲ, ನನಗೂ ಸ್ಮೆಲ್ ಕೂಡ ಆಗಲಿಲ್ಲ. ಅವ್ರು ಯಾಕೋ ಈ ಸರಿ ಹೋಗ್ಬಿಟ್ಟು ಈ ಥರ ಮೀನು ತೊಗೊಂಬಂದ್ಬಿಟ್ಟು ನನಗೂ ಊಟ ಮಾಡೋಕ್ಕಾಗಲಿಲ್ಲ. ಅವರೇ ಊಟ ಮಾಡಿಕೊಂಡ್ರು. ಮಧ್ಯಾಹ್ನ 2 ಮೀನು, ರಾತ್ರಿ 2 ಮೀನು ಅಂತಂದು ತಿಂದ್ಕೊಂಡ್ರು ನಮ್ಮ ಮನೆಯವ್ರು ಒಬ್ಬರೇ. ನಮಗೆ ಇಲ್ಲಿ ಸಪ್ರೇಟಾಗಿ ಶಾವಿಗೆ ಪಾಯಸ ಮಾಡ್ಕೊಂಡಿದ್ವಿ. ಹಾಲು ಹಾಕ್ಬಿಟ್ಟೇನಿಲ್ಲ, ಹಾಲಿಗೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇರುತ್ತಲ್ವ, ಅದನ್ನ ಮೇಲ್ಗಡೆ ಒಂಚೂರು ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ಳೋದು. ಈ ಹಾಲಿಗೆ ಏನಂದರೆ ಗೋಡಂಬಿ ಮತ್ತು ಬಾದಾಮಿನ ರುಬ್ಕೊಂಡ್ಬಿಟ್ಟು ಹಾಕಿದರೆ ಅಷ್ಟೇ ರೆಡಿ ಆಯಿತು. ರುಬ್ಬಾಕಿದ್ರೆ ಚೆನ್ನಾಗಿ ಬರ್ತದೆ, ತಿಕ್ನೆಸ್ ಎಲ್ಲ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಅದಿಷ್ಟನ್ನೇ ಹಾಕೋದು ಶಾವಿಗೆ ಪಾಯಸಕ್ಕೆ. ಹಾಗೆ ನಾನು ಹೀರೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೆ. ಇದೆಲ್ಲ ನಮಗೆ ಊಟ, ಅದೆಲ್ಲ ಮೀನಿಂದೆಲ್ಲ ಮೀನು ಫ್ರೈ ಮತ್ತು ಬಾಂಗಡೆ ಸಾಂಬಾರೆಲ್ಲ ನಮ್ಮ ಮನೆಯವ್ರು ಊಟ ಮಾಡಿದರು. ಇದು ನಮಗೆ ಊಟ. ಹಾಗೆ
ಅಗಸೆ ಬೀಜದ ಪುಡಿ ಮಾಡ್ಕೊಂಡು ಚಟ್ನಿ ಪುಡಿ ಅದಂತೂ ಸೂಪರಾಗಿತ್ತು. ತುಪ್ಪ ಹಾಕೊಂಡು ಊಟ ಮಾಡ್ತಾಯಿದ್ರೆ ಮೇಲ್ಗಡೆ ಸ್ವಲ್ಪ ಅಷ್ಟು ಚೆನ್ನಾಗಿರುತ್ತೆ. ನಮ್ಮದು ಹೀರೆಕಾಯಿ ಸಾಂಬಾರೆಲ್ಲ ಊಟ ಆಯಿತು ಮಧ್ಯಾಹ್ನದಲ್ಲಿ. ನಮ್ಮ ಮನೆಯವರು ಮತ್ತೆ ಮೀನು ಸಾಂಬಾರು ಊಟ ಮಾಡಿಕೊಂಡ್ರು. ಹಾಗೆ ಸಂಜೆ ಆಯಿತು, ಮಕ್ಕಳಿಗೆ ಸ್ವಲ್ಪ ಸ್ಕೂಲಿಂದ ಬುಕ್ ಕೊಟ್ಟಿದ್ರು ಬೈಂಡಿಂಗೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು. ಒಂದೇ ಸರಿ ಕೊಟ್ಟಿಲ್ಲ, ಅವಾಗವಾಗ ಕೊಡ್ತಾನೆ ಇರ್ತಿರ್ತಾರೆ, ಅವಾಗವಾಗ ಹಾಕ್ತಾನೆ ಇರ್ತೀನಿ. ಮತ್ತೆ ಸ್ವಲ್ಪ ಕೊಟ್ಟಿದ್ರಲ್ಲ, ಚಿಕ್ಕವನಿಗೆ ಕೊಟ್ಟಿದ್ದು, ಆಚೆ ಸರಿಲ್ಲ ದೊಡ್ಡವನಿಗೆ ಕೊಟ್ಟಿದ್ರು, ಅದನ್ನು ಬೈಂಡಿಂಗ್ ಹಾಕಿದ್ದಾಯಿತು. ಈ ಸರಿ ಚಿಕ್ಕವನಿಗೆ ಕೊಟ್ರಲ್ವ, ಅವನಿಗೆ ಬೈಂಡಿಂಗ್ ಹಾಕ್ತಾ ಕೂತ್ಕೊಂಡಿದ್ದೆ. ಇವಾಗ ಮಕ್ಕಳಿದ್ರೇನೆ ಬೈಂಡಿಂಗ್ ಹಾಕ್ತಾ ಕೂತ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಕಲ್ತ್ಕೊಂಡಂಗೆ ಆಗುತ್ತೆ. ಹಾಗೆ ಅದು ಹಾಕೋದು ಎಷ್ಟು ಕಷ್ಟ ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ದೊಡ್ಡ ಮಗ ಕೂಡ ಬೈಂಡಿಂಗ್ ಹಾಕೋಕೆ ಹೋದಾಗ ಬರಲಿಲ್ಲ. ಹಾಗೆ ಹೇಳ್ತಾ ಇದೆ, ನೋಡಿದೆ ಎಷ್ಟು ಕಷ್ಟ ಆಗುತ್ತೆ, ಬುಕ್ಕೆಲ್ಲ ನೀಟಾಗಿ ಹಿಡ್ಕೊಬೇಕು ಅಂತ ಹೇಳ್ಬಿಟ್ಟು ಅವ್ರಿದ್ರೆ ತೋರಿಸ್ಕೊತ ಬೈಂಡಿಂಗ್ ಹಾಕ್ಕೊಡ್ತಾ ಇದ್ದೆ. ನಾನಿಲ್ಲಿ ಒಡೆದೋಗಿರೋದು ಹಾಲಿತ್ತು, ಎಂಥ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಒಡೆದೋಗಿರೋ ಹಾಲನ್ನು ವೇಸ್ಟ್ ಮಾಡ್ದೇ ಯಾವ ರೀತಿ ರಸಗುಲ್ಲ ಮಾಡೋದಂತ ತೋರಿಸ್ಕೊಡ್ತಾ ನೋಡ್ಬೋದು. ಹಾಲು ಹೊಡೆದಿತ್ತಲ್ವ, ಅದಕ್ಕೆ ಮತ್ತೆ ನಾನು ನಿಂಬೆ ಹುಳಿ ಹಿಂಡ್ಬಿಟ್ಟು ಈ ರೀತಿಯಾಗಿ ಜಾಲ್ರಿ ಇರುತ್ತೆ ನೋಡಿ, ಸ್ಟೀಲ್ ಜಾಲ್ರಿ, ಅದರಲ್ಲಿ ಸೋಸ್ಕೊಂಡು ಆ ಜಾಲ್ರಿ ಸಮೇತ ಹಾಗೇ ಬಿಡಬೇಕು. ಜಾಲ್ರಿಯಿಂದ ಹೊರ ತೆಗಿಬಾರ್ದು. ಅದನ್ನ ಹಾಗೆ ಒಂದು ಅರ್ಧ ಗಂಟೆ ಬಿಟ್ಟರೆ ಅದರಲ್ಲಿರೋ ನೀರಿನ ಅಂಶನೆಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಆಮೇಲೆ ಮಿಕ್ಕಿರ್ತಲ್ಲ ಗಟ್ಟಿದು, ಇದನ್ನ ಚೆನ್ನಾಗಿ ಒಂದು ಪ್ಲೇಟಿಗೆ ಹಾಕೊಂಡು ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಅಂದರೆ ಉಂಡೆ ಉಂಡೆ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು, ಕೈನಲ್ಲಿ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಸುಮ್ಮನೆ ಹೊರಗಡೆ ತರೋದಕ್ಕಿಂತ ನಾವು ಅರ್ಧ ಲೀಟ್ರ್ ಹಾಲು ಇರುತ್ತಲ್ಲ, ಫ್ರೆಶ್ ಹಾಲಿಗೂ ಅಷ್ಟೇ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಬಿಟ್ಟು ಹೊಡೆದಿರೋ ಹಾಲನ್ನ ತೆಕ್ಕೊಂಬಿಟ್ಟು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ರಸಗುಲ್ಲ ಮನೆಯಲ್ಲಿ. ಹಾಗೆ ನೋಡ್ಬೋದು, ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ನಾನು ಚಿಕ್ಕ ಚಿಕ್ಕದಾಗಿ ಜಾಮೂನು ಮಾಡ್ತೀವಲ್ವ, ಆ ಸೈಜಲ್ಲಿ ಜಾಮೂನು ಉಂಡೆಗಳ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊತಾನೆ, ದೊಡ್ಡದಾಗಿ ಮಾಡ್ಕೊತಲ್ಲ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಬೋದು. ನೋಡ್ಬೋದು ಇಷ್ಟು ಉಂಡೆ ಆಗಿದೆ ಅರ್ಧ ಲೀಟ್ರಲ್ಲಿ. ನಾನು ಆವಾಗಲೇ ಸಕ್ಕರೆ ಪಕ್ಕ ರೆಡಿ ಮಾಡೋಕ್ಕೆ ಇಟ್ಟಿದ್ದಲ್ವ, ಅದಕ್ಕೆ ಒಂದೊಂದೇ ಉಂಡೆಗಳನ್ನ ಸೇರಿಸ್ಕೊತಾ ಇದ್ದೀನಿ. ನೋಡ್ಬೋದು, ಇದು ಏನಿಲ್ಲ ಅಂದರೂ ಒಂದು 20ರಿಂದ ಅರ್ಧ ಗಂಟೆ ಚೆನ್ನಾಗಿ ನೀರಲ್ಲಿ ಕುದಿಬೇಕು. ಚೆನ್ನಾಗಿ ಕುದ್ದಷ್ಟು ಅದು ಅಂದರೆ ಸ್ಪಾಂಜಿಯಾಗಿ ಬರುತ್ತೆ. ಬೇಗ ತೆಗೆದ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ರಬ್ಬರ್ ಥರ, ಅಂದರೆ ಸ್ಪಾಂಜಿಯಾಗಿ ಬಂದಿರಲ್ಲ, ಹಾಗೆ ನಾರ್ಮಲಾಗಿರುತ್ತೆ, ಅಷ್ಟು ರಸಗುಲ್ಲ ಥರ ಬರೋದಿಲ್ಲ. ಹಾಗಾಗಿ ನೋಡ್ಬೋದು, ನಾನು ಸ್ವಲ್ಪ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಹಾಕ್ಕೊಂಡು ನೀರೆಲ್ಲ ಚೆನ್ನಾಗಿ ಕುದಿ ಬಂದಿದ್ದೆಲ್ಲ ಆವಾಗ ಒಂದು 20 ನಿಮಿಷ ಬಿಡ್ತೀನಿ. ಎಲ್ಲ ನೀಟಾಗಿ ಅದು ರಸನೆಲ್ಲ ಹೀರ್ಕೊಂಬಿಟ್ಟು ಸ್ವಲ್ಪ ಸೈಜು ದೊಡ್ಡದಾಗುತ್ತೆ, ಹಾಗೆ ಸ್ಪಾಂಜಿಯಾಗಿ ಬರುತ್ತೆ. ನೋಡ್ಬೋದು, ನಾನು 20ರಿಂದ ಅರ್ಧ ಗಂಟೆ ತನಕ ಹಾಗೆ ಬಿಟ್ಟಿದ್ದೀನಿ. ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ತುಂಬ ಸೂಪರಾಗಿತ್ತು. ವೇಸ್ಟ್ ಮಾಡೋಕ್ಕೋಗಬೇಡಿ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೇಲಿರೋದು ಹಾಲೇನಾರು ಒಡೆದಿದ್ರೆ ಅಥವಾ ಎಕ್ಸ್ಟ್ರಾ ಹಾಲಿರೋದ್ರಿಂದ ಒಡಿಸ್ಬಿಟ್ಟು ಈ ಥರ ರಸಗುಲ್ಲನ ಆರಾಮಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ಒಂದು ರಸಗುಲ್ಲಾಗೆ 30 ರೂಪಾಯಿನೋ ಇದೆ, ಅಷ್ಟೊಂದು ರೇಟು ರಸಗುಲ್ಲ. ನಾವೇ ಮನೆಯಲ್ಲಿ ಮಾಡ್ಕೊತಿದ್ರೆ ಎಲ್ರಿಗೂ ಆಗುತ್ತೆ. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಸಂಜೆ ಸ್ನ್ಯಾಕ್ಸ್ ಕೊಟ್ಟಾಗ ಆಗುತ್ತೆ, ಚೆನ್ನಾಗಿರುತ್ತೆ, ಹೆಲ್ತಿ ಅಲ್ವಾ. ಅದೆಲ್ಲ ಏನು ವೇಸ್ಟ್ ಮಾಡೋದೆಲ್ಲ ಬೇಕಾಗಲ್ಲ. ಹಾಲು ಹೊಡೆದ್ರೆ ಈ ರೀತಿ ಮಾಡ್ಕೊಳ್ಳಿ. ಯಾರಾದರೂ ಟ್ರೈ ಮಾಡಿದ್ರೆ ಹೇಗೆ ಬಂದಿದ್ದ ಕಮೆಂಟ್ ಮಾಡಿ ತಿಳಿಸಿ. ಬೇಡ ಸುಮ್ಮನೆ ಚಿನ್ನು, ಇಲ್ಲ ಬೇಡ ಕಂದ. ನಮ್ಮ ಮನೆ ಹತ್ರ ಒಂದು ದೊಡ್ಡ ಚಿಟ್ಟೆ ಬಂದಿತ್ತು. ಅದನ್ನು ನೋಡೋಣ ಅಂತ ಹೋದರೆ ಅದು ಯಾಕೋ ಪೇಷಂಟ್ ಆಗಿತ್ತು ಅನಿಸುತ್ತೆ. ಪಾಪ ಅದ್ಮೇಲೆ ಜಾಸ್ತಿ ಹಾರು ಹೋಗ್ತಾ ಇರಲಿಲ್ಲ, ಬಂದು ಕೂತ್ಕೊತಾ ಇತ್ತು. ಸರಿ ಬಿಡು, ಹೆಂಗಿದ್ರೆ ಗಿಡದ ಮೇಲೆ ಕೂತಿತ್ತಲ್ವ, ನಾನು ಯಾವುದಾದ್ರು ಒಂದು ಗಿಡದ ಮೇಲೆ ಬಿಡೋಣ ಅಂತ ಪೆನ್ ತೊಗೊಂಡು ಕೂರ್ಸೋಕ್ಕೆ ಹೋದೆ. ಅದು ಯಾರ ಕೈಗೂ ಸಿಕ್ದಂಗೆ ಹಾಗೆ ಹಾರೋಗ್ಬಿಡ್ತು. ಹಾಗೆ ಇವತ್ತಿನ ವೀಡಿಯೋ ಪುಟಾಣಿ ವೀಡಿಯೋ ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಹಾಗೆ ನೆಕ್ಸ್ಟ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.